ಮಳೆ ಬಂದು ನಿಂತಿದೆ, ಒಳ್ಳೆ ವಾತಾವರಣ ಗಿಡ ಹಾಕಲಿಕ್ಕೆ. ಈ ತುಳಸಿ ಕಟ್ಟೆಯಲ್ಲಿ ತುಳಸಿ ಹಾಕ್ತಾಯಿದ್ದೀನಿ. ಇದು ಸಹ ಒಂದು ತುಳಸಿ ಪೂಜೆಕಾಯಿ ಅಂತಲೇ ಹೇಳ್ಬೋದು ನಾವು. ಒಂದು ಸ್ತೋತ್ರವನ್ನು ಹೇಳ್ಕೊಂಡು ತುಳಸಿ ಗಿಡ ಹಾಕಿದರೆ ಆಯಿತು. ನಮಃ ತುಳಸಿ ಕಲ್ಯಾಣಿ, ನಮೋ ವಿಷ್ಣುಪ್ರಿಯೇ ಶುಭೆ, ನಮೋ ಮೋಕ್ಷಪ್ರದೇ ದೇವಿ, ನಮಃ ಸಂಪತ್ಪ್ರದಾಯಿನಿ. ಈಗ ತುಳಸಿ ಗಾಯತ್ರಿ ಮಂತ್ರ ಹೇಳ್ಕೊಳ್ಳೋಣ. ಓಂ ತುಳಸಿ ದೇವ್ಯೈ ಚ ವಿದ್ಮಹೇ ವಿಷ್ಣುಪ್ರಿಯೇ ಚ ಧೀಮಹಿ ತನ್ನೋ ವೃಂದಾ ಪ್ರಚೋದಯಾತ್. ಓಂ ತುಳಸಿ ದೇವ್ಯೈ ಚ ವಿದ್ಮಹೇ ವಿಷ್ಣುಪ್ರಿಯೇ ಚ ಧೀಮಹಿ ತನ್ನೋ ವೃಂದಾ ಪ್ರಚೋದಯಾತ್. ಓಂ ತುಳಸಿ ದೇವ್ಯೈ ಚ ವಿದ್ಮಹೇ ವಿಷ್ಣುಪ್ರಿಯೇ ಚ ಧೀಮಹಿ ತನ್ನೋ ವೃಂದಾ ಪ್ರಚೋದಯಾತ್. ನೋಡಿ, 3 ಸಲ ಹೇಳಿದೆ, 10 ಸೆಕೆಂಡ್ ಅಷ್ಟೇ ಒಂದು ಸತಿ ಹೇಳಲಿಕ್ಕೆ. ಈ ಥರ ನಾವು ಮನಸ್ಸಿನಲ್ಲಿ ಬೇಕಾದಷ್ಟು ದೇವ್ರ ಗಾಯತ್ರಿ ಇರುತ್ತಲ್ಲ, ಹೇಳ್ಕೊಂಡು ಹೋದರೆ ಆಯಿತು. ತುಳಸಿ ಗಿಡ ಇಲ್ಲಿ ಇಟ್ಟೆ, ನನ್ನ ಚಿಕ್ಕದು ನೋಡಿ. ಇನ್ನೂ ಪೂಜೆ ಆಗಿಲ್ಲ, ಮಳೆ ಬಂದು ತುಳಸಿ ಕಟ್ಟೆಲ್ಲ ಹೇಗಾಗಿದೆ. ಇವರು ಆಚೆಯವ್ರ ಜೊತೆನೂ ವಿಡಿಯೋ ಕಾಲಲ್ಲಿ ಮಾತಾಡ್ತಾ ಇದ್ದಾರೆ. ಅಕ್ಕ ತೋರಿಸ್ಬಿಡ್ತೀನಿ ನಾನು ಹಾಕಿರೋ ಗಿಡ, ಅವ್ರಿಗೂ ಖುಷಿ ಆಗುತ್ತೆ. ಒಂದು ತುಳಸಿಯಲ್ಲಿ ಸಣ್ಣದು ತುಳಸಿ ಕಟ್ಟೆ ಸಣ್ಣದು, ಅದರಲ್ಲೊಂದು ಗಿಡ, ಅದನ್ನೆಲ್ಲಾದರೂ ಇಟ್ಕೊಳ್ಬೋದು ನಾವು. ಕಟ್ಟೆ ತುಳಸಿಗೆ ಆ್ಯಕ್ಚುಲಿ ಆತ್ಮ ಪ್ರದಕ್ಷಿಣೆ ಇಲ್ಲ, ತುಳಸಿ ಸುತ್ತ ಪ್ರದಕ್ಷಿಣೆ ಮಾಡಬೇಕಲ್ಲ, ಅದಕ್ಕೆ ಇಂಥದ್ದಿದ್ದರೆ ಬಹಳ ಖುಷಿ ಆಗುತ್ತೆ ಅಂತ ಅವರಿಗೂ ತೋರಿಸ್ದೆ. ಬಹಳ ಸಂತೋಷಪಟ್ಟರು. ಹಿರಿಯರಿಗೆ ಯಾವಾಗಲೂ ಅಷ್ಟೇ, ನಾವೇನೇ ಮಾಡಿದ್ರು ಚಿಕ್ಕವರು ತುಂಬ ಖುಷಿ ಪಡ್ತಾರಲ್ವ. ನಾವೇ ಹಿರಿಯರು, ನಮಗಿಂತ ಹಿರಿಯರು ಯಾರಾದರೂ ಇದ್ದಾರೆ ಅಂದರೆ ಬಹಳ ಸಂತೋಷ. ಅಂತೂ ತುಳಸಿ ಗಿಡ ನೆಟ್ಟಾಯಿತು, ಬಹಳ ಖುಷಿಯಾಯಿತು.